ಧರ್ಮಸ್ಥಳಕ್ಕೆ ಅಡಿಗಲ್ಲ ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಹೇಳ್ಬಿಟ್ಟು ಮಾದೇವಪ್ಪ ಅವರು ವಿವಾದಾತ್ಮಕ ವಿವಾದಾತ್ಮಕ ಹೇಳಿಕೆಗೆ ನಾನು ಉತ್ತರ ಕೊಡುವೆ. ನಾನು ಹಿಂಗೆ ಉತ್ತರ ಕೊಡಲಿ ಅಲ್ಲ, ನೀವೇನು ಹೇಳ್ತೀರಿ ಸರ್ ಅದ್ರ ಬಗ್ಗೆ? ಅದ್ರ ಬಗ್ಗೆ ನಾನೇನು ಮಾಡೋಕ್ಕೆ, ಇತಿಹಾಸ ತಜ್ಞರು ಇದ್ದಾರೆ, ಇತಿಹಾಸ ಗೊತ್ತಿರೋರು ಇದ್ದಾರೆ. ಇಡೀ ಇವತ್ತು ರಾಜ್ಯ ಇರ್ಬೋದು, ದೇಶ ಇರ್ಬೋದು, ನಾಲ್ವಡಿ ಕೃಷ್ಣರಾಯರು ಅವರು ತಮ್ಮ ಮನೆಯಲ್ಲಿರ್ತಕ್ಕಂಥ ಬಂಗಾರವನ್ನು ಅಡವಿಟ್ಟು ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ನಮ್ಮ ಇತಿಹಾಸ ಪುಟಗಳಲ್ಲಿದೆ. ಸರಿ, ಚಿತ್ರದುರ್ಗ DC ಆಫೀಸಿಗೆ ಹೊಸ ಕಟ್ತಾ ಇರೋದನ್ನು ಮೆಡಿಕಲ್ ಕಾಲೇಜಿಗೆ ಕೊಟ್ಟು ಹೊಸದು ಕಟ್ಟಬೇಕು ಅಂತ CM ಆ ರೀತಿ ಆಲೋಚನೆ ನಾವು ಮಾಡಿದ್ದೀವಿ. ಎಲ್ಲ ಶಾಸಕರು 6 ಜನ ಶಾಸಕರು ಆ ರೀತಿ ಆಲೋಚನೆ ಮಾಡಿದ್ರು. ಯಾಕಂದರೆ ಅದು ಸಾರ್ವಜನಿಕವಾಗಿ ಬಹಳ ತೊಂದರೆ ಆಗ್ತದೆ. ಈಗೇನು DC ಆಫೀಸ್ ಕಟ್ಟಿದ್ದಾರೆ ಅದು ಸ್ವಲ್ಪ ಅನ್ಸೈಂಟಿಫಿಕ್ ಇದೆ ಅನ್ನೋದು ನಮ್ಮಲ್ಲಿ ಎಲ್ಲ ಜನಾಭಿಪ್ರಾಯ. ಇದು ನಾನು ಒಬ್ಬಂದೇ ಅಂತಲ್ಲ, ಎಲ್ಲ ಪಬ್ಲಿಕ್ ಒಪಿನಿಯನ್ ಆ ರೀತಿ ಇದೆ. ಸೊ ನಾವು ಅದ್ರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ಜಾಗನೂ ಸಹ ನಾವು ಈಗಾಗಲೇ DC ಅವರು ಎಲ್ಲ ಜಿಲ್ಲೆ 6 ಶಾಸಕರು ಸೇರಿ ಚರ್ಚೆ ಮಾಡಿದ್ದೀವಿ. ಇದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೀವಿ. ಅದೇ ಎಲ್ಲಿ ಶಿಫ್ಟ್ ಆಗುತ್ತೆ ಸರ್? ಮತ್ತು ಹಳೆ ಕಟ್ಟಡನೇ ನಮಗೆ DC ಅವರು ಮನೆ 16 ಎಕರೆ ಇದೆ, ಅಟ್ಯಾಚ್ ಆಗಿ 9 ಎಕರೆ ಇದೆ. ಅಟ್ಯಾಚ್ ಆಗಿ ಅವೆಲ್ಲ ಅದನ್ನು ಕರೆಕ್ಟಾಗಿ ಸೂಕ್ತವಾಗಿ ಪ್ಲ್ಯಾನ್ ಮಾಡಿ ಅದನ್ನು ನಿರ್ಣಯ ಶೀಘ್ರದಲ್ಲಿ ತೊಗೊಳ್ತೀವಿ. ಈ ಕಟ್ಟಿರೋ ಕಟ್ಟಡ ಏನು ಮಾಡ್ತೀರಿ ಸರ್? ಅದನ್ನೇ ಮೆಡಿಕಲ್ ಕಾಲೇಜು ಕ್ಯಾಂಪಸ್ಸು, ಮೆಡಿಕಲ್ ಕಾಲೇಜು ಹಾಸ್ಟೆಲ್. ಈಗ ಹಾಸ್ಪಿಟಲ್ ಮಾತ್ರ ಇಲ್ಲೇ ಎಲ್ಲಿ ಕಟ್ತಾ ಇದ್ದೀವಿ ಅದನ್ನು ಅಲ್ಲಿ ರಿಟೈನ್ ಮಾಡಿಕೊಂಡು ಹಾಸ್ಪಿಟ್ಲ್ ಇಲ್ಲೇ ಇಟ್ಕೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇಲ್ಲೇ ಇರಲಿ ಅಂತ ಭಾವನೆ. ಅದಕ್ಕೆ ನೀವೇನಂತೀರ? ಅಲ್ಲ, ಈಗ ಡಿಸ್ಟಿಕ್ ಹಾಸ್ಪಿಟ್ಲ್ ಆವರಣದ ಒಳಗಡೆ ಆಲ್ರೆಡಿ ಕಟ್ಟಡ ನಿರ್ಮಾಣ ಆಗ್ತಿದಾವಲ್ಲ, ಮೆಡಿಕಲ್ ಕಾಲೇಜ್ ಕಟ್ಟಡ ಏನು ನಿರ್ಮಾಣ ಆಗ್ತದೋ ಅದನ್ನೆಲ್ಲ ಬಳಸ್ಕೊತೀವಿ. ಅದನ್ನು ಎಲ್ಲ ನಾವು ಆಲೋಚನೆ ಮಾಡಿ ಸರ್. ಇದು ಸ್ಟ್ರಕ್ಚರ್ ಹಾಸ್ಪಿಟ್ಲಿಗೂ ಮತ್ತು ಇದಕ್ಕಾಗಲ್ಲ ಸರ್. ಇದು ಅಡ್ಮಿನಿಸ್ಟ್ರೇಷನ್ ಸ್ಟ್ರಕ್ಚರ್ ಮಾಡ್ಕೊಂಡಿರ್ತೀರಿ ಬಿಲ್ಡಿಂಗು. ಈಗ ಹಾಸ್ಪಿಟ್ಲಿಗೆ ಹೆಂಗೆ ಇದು ಮಾಡ್ತೀವಿ ಸರ್? ಮೆಡಿಕಲ್ ಕಾಲೇಜ್ ಹೆಂಗೆ ಮಾಡ್ಕೊಳ್ತೀವಿ ಸರ್? ಅದರಲ್ಲಿ ಆಲೋಚನೆ ಮಾಡಿ ಇದನ್ನು ನಾವು ತೀರ್ಮಾನಕ್ಕೆ ಬಂದಿರೋದು. ಎಲ್ಲದನ್ನು ಕೂಡ ಈಗ ನಾವು ಉನ್ನತ ಮೆಡಿಕಲ್ ಎಜುಕೇಷನ್ ಹತ್ರ ಒಂದು ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಜೊತೆ ಈ ವಾರ ಚರ್ಚೆ ಮಾಡ್ತೀವಿ. ಸರ್, ರಸಗೊಬ್ಬರದ್ದು ಯಾವ ಥರ ಬಗೆಹರಿಸಿದೆಯಾ ಸರ್? ಈಗ ರಸಗೊಬ್ಬರದ್ದು ಅದೇ ಕೇಂದ್ರ ಸರ್ಕಾರ ಪೂರೈಸಿಲ್ಲ ಅಂತ ನೀವೇ ನೋಡ್ತಾ ಇದ್ದೀವಿ. ನಮಗೇನು ಟಾರ್ಗೆಟ್ ಇತ್ತು ಅದನ್ನು ರೀಚ್ ಮಾಡಿಲ್ಲ. ಮುಖ್ಯಮಂತ್ರಿಗಳು ಸಹ ಭೇಟಿ ಮಾಡಿ ಅದನ್ನು ಮನವಿ ಕೊಟ್ಟಿದ್ದಾರೆ. ಇದು ನಮ್ಮ ಜಿಲ್ಲೆಯಲ್ಲಿ ಯೂರಿಯಾ ಪ್ರಾಬ್ಲಮ್ ಇದೆಯಾ ಸರ್? ಆ್ಯಕ್ಚುಲಿ ಬರ್ತಾ ಇದೆ ಸರ್. 350 ಟನ್ ಬರ್ತಾ ಇದೆ ಸರ್. ನಾಳೆಗೂ ಸಹ 300 ಟನ್ ಬರ್ತಾ ಇದೆ. ಈಗ ಸಮರ್ಪಕವಾಗಿ ವಿತರಣೆ ಆಲ್ರೆಡಿ ಮಸ್ತ್ ಕಡೆ ಪ್ರತಿಭಟನೆಯನ್ನು ಮಾಡಿದ್ದಾರೆ.